ಆಕಾಶವಾಣಿ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್. ಯುವವಾಣಿ ಯುವ ಸ್ನೇಹಿತರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ಯುವವಾಣಿಗೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಕೇಳಿ ಆಕಾಶವಾಣಿ ಹಾಸನ ಮತ್ತು ಸೆಂಟ್ರಲ್ ಕಾಮರ್ಸ್ ಪ್ರಥಮ ದರ್ಜೆ ಕಾಲೇಜು ಹಾಸನ ಇವರ ಸಹಯೋಗದಲ್ಲಿ ಆಕಾಶವಾಣಿಗೆ 90 ವರ್ಷ ತುಂಬಿರುವ ಸಂದರ್ಭದಲ್ಲಿ ಯುವಜನರತ್ತ ಆಕಾಶವಾಣಿ ಚಿತ್ತ ಮಾಲಿಕೆಯಲ್ಲಿ ರಸಪ್ರಶ್ನೆ ಸ್ಪರ್ಧೆಯ ಧ್ವನಿ ಮುದ್ರಣದ ಅಂತಿಮ ಭಾಗ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಷಣ್ಮುಖ HV, ಸಹಕಾರ ಲಿಖಿತಾ MP, ತಾಂತ್ರಿಕ ಸಹಕಾರ ರಾಜು ಮ್ಯಾಥ್ಯೂ, ಪ್ರಸ್ತುತಿ ಸುಜಾತಾ F ತಳವಾರ್. ಮೊದಲ ಸುತ್ತಿನ ನಂತರ ಯಾವ ತಂಡಗಳು ಎಷ್ಟು ಅಂಕ ಗಳಿಸಿದವೆ ಅಂತ ಹೇಳಿ ತಿಳ್ಕೊಂಡ್ರಿ. ಇನ್ನೂ ಅವಕಾಶಗಳಿದೆ, ಇನ್ನೂ 4 ಸುತ್ತಿದೆ. ಹೆದರ್ಕೊಳ್ಳೋಂಥದ್ದು ಅವಶ್ಯಕತೆ ಇಲ್ಲ, ನೀವು ಕೂಡ ಫಸ್ಟ್ ಪ್ಲೇಸಿಗೆ ಬರ್ಬೋದು. ಈಗ ಎರಡನೇ ಸುತ್ತು ಸಾಮಾನ್ಯ ವಿಜ್ಞಾನ, ಸೈನ್ಸ್. ವಿಜ್ಞಾನ ಅನ್ನೋದು ನಮ್ಮ ನಿತ್ಯ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಹಾಗಾಗಿ ವೈಜ್ಞಾನಿಕ ಮನೋಭಾವ, ಜ್ಞಾನ ಎರಡೂ ಭಾಳ ಮುಖ್ಯ. ಸ್ಟಾರ್ಟ್ ಮಾಡೋಣ. ವಿಜ್ಞಾನದ ಸುತ್ತು. ವಿಜ್ಞಾನದ ಸುತ್ತಿನ ಮೊದಲ ಪ್ರಶ್ನೆ ಕದಂಬರು ತಂಡಕ್ಕೆ. ಚಿನ್ನ ಬೆಳ್ಳಿ ಅಂದರೆ ಎಲ್ರಿಗೂ ಬಹಳ ಇಷ್ಟ, ಹೌದಲ್ವಾ? ತಗೊಳ್ಳೋದು ಸ್ವಲ್ಪ ಕಷ್ಟ. ಬೆಳ್ಳಿಯ ರಾಸಾಯನಿಕ ಸಂಕೇತ ಏನು? ಕೆಮಿಕಲ್ ಸಿಂಬಲ್ AG ಸರಿಯಾದಂತಹ ಉತ್ತರ. ಪೂರ್ತಿ 10 ಅಂಕ ಕದಂಬರು ತಂಡಕ್ಕೆ. ಲ್ಯಾಟಿನ್ ಪದ ಆಗ್ರೆಂಟಮ್ನಿಂದ ಬಂದಿದೆ. ಆವರ್ತಕ ಕೋಷ್ಟಕದಲ್ಲಿ ಇದರ ಪರಮಾಣು ಸಂಖ್ಯೆ ಬಂದು 47. ಸೊ AG ಸರಿಯಾದಂತಹ ಉತ್ತರ, ಪೂರ್ತಿ 10 ಅಂಕ. ಮೈಸೂರು ಒಡೆಯರು ತಂಡಕ್ಕೆ ನೇರ ಪ್ರಶ್ನೆ. ಅಡುಗೆ ಮಾಡಲಿಕ್ಕೆ ಬೇಕಿಂಗ್ ಸೋಡಾ ಬಳಸ್ತಾರ? ಬೇಕಿಂಗ್ ಸೋಡಾದ ರಾಸಾಯನಿಕ ಹೆಸರೇನು? ಅದು ಯಾವ ರಾಸಾಯನಿಕಗಳಿಂದ ಆಗಿರುತ್ತೋ ಸೇರಿಸಿ ಅದಕ್ಕೊಂದು ರಾಸಾಯನಿಕ ಹೆಸರಿರುತ್ತೆ. ಬೇಕಿಂಗ್ ಸೋಡಾದ ರಾಸಾಯನಿಕ ಹೆಸರೇನು? ಸಮಯ ನೋಡ್ಕೊಳ್ಳಿ. ಲಿಖಿತಾ ಮೇಡಮ್. ಪಾಸ್. ತಪ್ಪು. NaCO3. ಸ್ವಲ್ಪ ಯೋಚನೆ ಮಾಡಿ, ಹತ್ರ ಇದ್ರ. NaCO3 ಇನ್ನೊಂದೇನೋ ಸೇರಿಸ್ಬೇಕು. .H2O. NaCO3 10H2O. ಇಲ್ಲ. ಆಡಿಯನ್ಸ್ ನಿಮ್ಗೆ NaHCO3. NaHCO3 ಸರಿಯಾದಂತಹ ಉತ್ತರ. ಸೋಡಿಯಂ ಬೈಕಾರ್ಬೋನೇಟ್ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ತಾವು ಹೇಳಿದ್ದು ವಾಷಿಂಗ್ ಸೋಡಾ. NaCO3 ಇದು ಬೇಕಿಂಗ್ ಸೋಡಾ. ಅದು ಸೋಡಿಯಂ ಕಾರ್ಬೋನೇಟ್, ಇದು ಸೋಡಿಯಂ ಬೈಕಾರ್ಬೋನೇಟ್. 5 ಬೋನಸ್ ಅಂಕ ಕದಂಬರು ತಂಡಕ್ಕೆ. ನೇರ ಪ್ರಶ್ನೆ ಹೊಯ್ಸಳರು ತಂಡಕ್ಕೆ. ಕೆಂಪು ಗ್ರಹ ಎಂದು ಯಾವ ಗ್ರಹವನ್ನು ಕರೆಯುತ್ತಾರೆ? ಮಾರ್ಸ್. ಇನ್ನೊಮ್ಮೆ ಜೋರಾಗಿ. ಮಾರ್ಸ್ ಸರಿಯಾದಂತಹ ಉತ್ತರ. ಮಂಗಳ ಗ್ರಹ. ಅದರ ಮೇಲ್ಮೈನಲ್ಲಿ ಕಬ್ಬಿಣದ ಆಕ್ಸೈಡ್ ಅಂದರೆ ಐರಾನ್ ಆಕ್ಸೈಡ್, ತುಕ್ಕು ಅಂತ ಏನು ಹೇಳ್ತೀವಿ, ಅದು ಅಧಿಕವಾಗಿರೋದ್ರಿಂದ ಕೆಂಪು ಬಣ್ಣವಾಗಿ ಗೋಚರಿಸುತ್ತೆ. ಪೂರ್ತಿ 10 ಅಂಕ ಹೊಯ್ಸಳರು ತಂಡಕ್ಕೆ. ನಿಮಗೆ ಮತ್ತೊಂದು ಚಿನ್ನದಂತಹ ಪ್ರಶ್ನೆ. ಶುದ್ಧ ಬಂಗಾರ ಎಷ್ಟು ಕ್ಯಾರೆಟ್ ಇರುತ್ತದೆ? 24 ಕ್ಯಾರೆಟ್. 24 ಕ್ಯಾರೆಟ್ ಸರಿಯಾದಂತಹ ಉತ್ತರ. ನಿಮ್ಮ ಮಕ್ಕಳು 24 ಕ್ಯಾರೆಟ್ ಮಕ್ಕಳೇ ಸರ್. ಪೂರ್ತಿ 10 ಅಂಕ ಚಾಲುಕ್ಯರು ತಂಡಕ್ಕೆ. ನೇರ ಪ್ರಶ್ನೆ ಗಂಗರು ತಂಡಕ್ಕೆ. ವೈಟಮಿನ್ಸ್, ಜೀವಸತ್ವಗಳು ಕೇಳಿದಾರಲ್ಲ, ಅವುಗಳ ಕೊರತೆಯಿಂದ ರೋಗಗಳು ಬರುತ್ತೆ. ವೈಟಮಿನ್ A ಕೊರತೆಯಿಂದ ಯಾವ ರೋಗ ಬರುತ್ತೆ? ಜೀವಸತ್ವ A ಈ ಕೊರತೆಯಿಂದ ಯಾವ ರೋಗ ಬರುತ್ತೆ? ಪ್ರಮುಖವಾಗಿ ಒಂದು ರೋಗ ಬರುತ್ತೆ, ABCD ಇವುಗಳ ಕೊರತೆ ಆದರೆ. ಸಮಯ ಆಗ್ತಾ ಇದೆ, ಯೋಚನೆ ಮಾಡಿ. ನೆಗೆಟಿವ್ ಇಲ್ಲ, ಪ್ರಯತ್ನ ಮಾಡ್ಬೋದು. ಚರ್ಮ ರೋಗ ಅಲ್ಲ, ಪ್ರಮುಖವಾಗಿ ಬರುವಂಥದ್ದು. ಪಾಸ್. ಫೀವರ್ ಇಲ್ಲ, ಸಮಯ ಇಲ್ಲ, ಅವ್ರ ಸಮಯ ಬಳಸ್ಕೊಂಡಿರ್ತಾರೆ. ಆಡಿಯನ್ಸ್, ವೈಟಮಿನ್ A ಕೊರತೆಯಿಂದ ಯಾವ ರೋಗ ಬರುತ್ತೆ? ಮೇಡಮ್ ನೀವು. ಆಡಿಯನ್ಸ್ ಸರ್, ನೀವ್ಯಾರಾದರೂ ಒಳಗಡೆ ಕ್ಯಾಬಿನಲ್ಲಿ ಕೂತಿರೋರು? ನೈಟ್ ಬ್ಲೈಂಡ್ನೆಸ್ ಅಂದರೆ ಇರುಳುಗಣ್ಣು. ಇದು ಸರಿಯಾದಂತಹ ಉತ್ತರ. ಹಾಗೆ ವಿಟಮಿನ್ B ಇಂದ ಬೆರಿ ಅನ್ನೋ ರೋಗ, C ಇಂದ ಸ್ಕರ್ವಿ, D ಇಂದ ರಿಕೆಟ್ಸ್. ಇವು ಪ್ರಧಾನವಾಗಿ ಬರುವಂಥ ರೋಗಗಳು. ಮತ್ತೆ ಈಗ ಗಂಗರು ತಂಡದಿಂದ ಪ್ರಶ್ನೆಗಳು ಆರಂಭ ಆಗುತ್ತೆ. ಗಂಗರು ತಂಡಕ್ಕೆ ಪ್ರಶ್ನೆ ಈ ರೀತಿ ಇದೆ. ಪೆನ್ಸಿಲಿನ್ ಕೇಳಿದಿರಲ್ವಾ? ಪೆನ್ಸಿಲಿನ್ ಕಂಡುಹಿಡಿದ ವಿಜ್ಞಾನಿ ಯಾರು? ಒಂದು ಔಷಧ ಇದು. ಅಲೆಕ್ಸಾಂಡರ್ ವಿಲಿಯಮ್ಸನ್ ಫ್ಲಿಮಿನ್ಸನ್.
ಅಲೆಕ್ಸಾಂಡರ್ ಇದೇನು ಸ್ವಲ್ಪ ಫ್ಲಿಮಿನ್ಸನ್. ಅಲೆಕ್ಸಾಂಡರ್ ಫ್ಲೆಮಿಂಗ್ ಸರಿಯಾದಂತಹ ಉತ್ತರ. ಪೂರ್ತಿ 10 ಅಂಕ ಗಂಗರು ತಂಡಕ್ಕೆ. ವಿಶ್ವದ ಮೊದಲ ಆಂಟಿಬಯೋಟಿಕ್ ಔಷಧ ಅಂತ ಹೇಳಿ ಇದನ್ನು ಕರೀತಾರೆ. ಶಿಲೀಂಧ್ರದಿಂದ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲುವಂಥ ವಸ್ತು ಇದು. ಹಾಗಾಗಿ ಇದು ವಿಶ್ವದ ಮೊದಲ ಆಂಟಿಬಯೋಟಿಕ್. ಸರಿಯಾದಂತಹ ಉತ್ತರ ಸರ್. ಪೂರ್ತಿ 10 ಅಂಕಗಳು ಗಂಗರು ತಂಡಕ್ಕೆ. ಚಾಲುಕ್ಯರು ತಂಡಕ್ಕೆ ಆಸಿಡ್ಸ್ ಗೊತ್ತಿದೆಯಲ್ಲ, ಆಮ್ಲಗಳು. ಒಂದು ಆಮ್ಲನ ಆಮ್ಲಗಳ ರಾಜ ಅಂತ ಹೇಳಿ ಕರೀತಾರೆ, ಕಿಂಗ್ ಆಫ್ ಆಸಿಡ್ ಅಂತ ಹೇಳಿ. ಯಾವುದದು? ಸಲ್ಫ್ಯೂರಿಕ್ ಆಸಿಡ್. ಸಲ್ಫ್ಯೂರಿಕ್ ಆಸಿಡ್ ಸರಿಯಾದಂತಹ ಉತ್ತರ. ಪೂರ್ತಿ 10 ಅಂಕಗಳು ಚಾಲುಕ್ಯರು ತಂಡಕ್ಕೆ. ಇದರ ಫಾರ್ಮುಲಾ ಗೊತ್ತಾ? ಕೆಮಿಕಲ್ ಫಾರ್ಮುಲಾ H2SO4 ಇದರ ಕೆಮಿಕಲ್ ಫಾರ್ಮುಲಾ. ಕೈಗಾರಿಕೆಗಳಲ್ಲಿ ವ್ಯಾಪಕವಾಗಿ ಬಳಕೆ ಆಗುತ್ತೆ. ಅತಿಯಾದ ಕ್ರಿಯಾತ್ಮಕತೆಯನ್ನು ಹೊಂದಿದೆ. ರಸಗೊಬ್ಬರಗಳು, ಬಣ್ಣಗಳು, ಬ್ಯಾಟ್ರಿ ಇವುಗಳ ಉತ್ಪಾದನೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಸೊ ಹಾಗಾಗಿ ಇದನ್ನು ಕಿಂಗ್ ಆಫ್ ಆಸಿಡ್ ಅಂತ ಹೇಳಿ ಕರೀತಾರೆ. ಹೊಯ್ಸಳರು ತಂಡಕ್ಕೆ ಈಗ ನೇರವಾದಂತಹ ಪ್ರಶ್ನೆ. ಮಾನವನ ದೇಹದ ಅತ್ಯಂತ ಉದ್ದವಾದಂತಹ ಮೂಳೆ ಯಾವುದು? Skin. ನಾನು ಕೇಳ್ತಿರೋದು ಅಂಗ ಅಲ್ಲ, ಮೂಳೆ. Spinal cord. ಯೋಚನೆ ಮಾಡಿ, ಸಮಯ ಆಗ್ತಾ ಇದೆ. ಕಾಲು. ಕಾಲ, ಮೂಳೆ. ಕಾಲು ಮೂಳೆ. ಸರಿಯಾಗಿ ಅದರ ಹೆಸರು ಹೇಳ್ಬೇಕು. ಹೆಸರಿದೆ ನಿಮಗೆ? ಸರಿಯಾದಂತಹ ಉತ್ತರ ಹೇಳಿದ್ದಾರೆ ಅವರು. ಫೀಮರ್, ತೊಡೆಯ ಮೂಳೆ. ತೊಡೆಯ ಮೂಳೆ, ಇದನ್ನ ಫೀಮರ್ ಅಂತ ಹೇಳಿ ಕರೀತಾರೆ. ಸೊಂಟದಿಂದ ಮೊಣಕಾಲಿನವರೆಗೆ ವಿಸ್ತರಿಸಿದ್ದು ಅತಿ ಉದ್ದವಾದ, ದೊಡ್ಡ ಮತ್ತು ಬಲವಾದಂತಹ ಮೂಳೆ. ಚಿಕ್ಕ ಮೂಳೆ ಎಲ್ಲಿರುತ್ತೆ ಗೊತ್ತಾ? ಸ್ಟಿರಪ್ ಅಂತ ಹೇಳಿ ಕರೀತಾರೆ. ಈಗ ಮುಂದಿನ ನೇರ ಪ್ರಶ್ನೆ ಮೈಸೂರು ಒಡೆಯರು ತಂಡಕ್ಕೆ. ಬಹಳ ಸುಲಭವಾದ ಕೇಳ್ತೀನಿ ನೋಡೋಣ. ನ್ಯೂಟನ್ನ ಚಲನೆಯ 3ನೇ ನಿಯಮ ಏನು ಹೇಳುತ್ತೆ? ನಾನು ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಕೊಡ್ತೀರಾ ಅಲ್ವಾ? ನೀವು ಉತ್ತರ ಹೇಳಿದ್ರೆ ಅವ್ರು ಚಪ್ಪಾಳೆ ಹೊಡಿತಾರೆ ಅಲ್ವಾ? ಸೊ ನ್ಯೂಟನ್ನ ಚಲನೆಯ 3ನೇ ನಿಯಮ ಏನು? ತುಂಬ ಸುಲಭವಾದ ಕ್ಲೂ ಕೊಟ್ಬಿಟ್ಟಿದ್ದೀನಿ. ನೀವು ಹೇಳಲಿಲ್ಲ ಅಂದ್ರೆ ನಗ್ತಾರೆ ಅಲ್ಲ, ಇದು ಒಂದು ಅಷ್ಟೇ. ಥರ್ಡ್ ಲಾ ಆಫ್ ನ್ಯೂಟನ್ ಆಫ್ ಮೋಷನ್. ಗ್ರಾವಿಟಿ. ಅಲ್ಲ, ನನಗೆ ರಾಕೆಟ್. ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ಬೇಕು. ಲಾ ಏನು ಹೇಳುತ್ತೆ ಅಂತಾನೆ ಹೇಳ್ಬೇಕು. ನ್ಯೂಟನ್ ಥರ್ಡ್ ಲಾ ಆಫ್ ಮೋಷನ್. ಬಹಳ ಸುಲಭವಾದಿದ್ದು. ಸಮಯ ಇಲ್ಲ ನಿಮಗೆ. ಫಾರ್ ಎವ್ರಿ ಆಕ್ಷನ್ ದೇರ್ ಈಸ್ ಅನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ಸರಿಯಾದಂತಹ ಉತ್ತರ. 5 ಬೋನಸ್ ಅಂಕ ಗಂಗರು ತಂಡಕ್ಕೆ. ಪ್ರತಿಯೊಂದು ಕ್ರಿಯೆಗೂ ಸಮಾನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ. ನನ್ನ ಪ್ರಶ್ನೆ ಆಕ್ಷನ್ ಆದ್ರೆ ನೀವು ಉತ್ತರ ಕೊಡೋದು ರಿಯಾಕ್ಷನ್. 5 ಬೋನಸ್ ಅಂಕ ಗಂಗರು ತಂಡಕ್ಕೆ. ಈಗ ನೇರ ಪ್ರಶ್ನೆ ಕದಂಬರು ತಂಡಕ್ಕೆ. ರಾಷ್ಟ್ರೀಯ ವಿಜ್ಞಾನ ದಿನವನ್ನ ಎಂದು ಆಚರಿಸುತ್ತಾರೆ? ಯಾವ ದಿನ ಆಚರಿಸಲಾಗುತ್ತೆ? ಇದು ಬಹಳ ಸುಲಭವಾದಂತಹ ಪ್ರಶ್ನೆ. ರಾಷ್ಟ್ರೀಯ ವಿಜ್ಞಾನ ದಿನ, ನ್ಯಾಷನಲ್ ಸೈನ್ಸ್ ಡೇ. ಸಮಯ ನೋಡ್ಕೊಳ್ಳಿ ಮೇಡಮ್. ಗೊತ್ತಾಗ್ತಾ ಇಲ್ಲ? ಜೂನ್ 1. ಜೂನ್ 1 ಅಲ್ಲ, ಸಮಯ ಆಗಿದೆ. ಡಿಸೆಂಬರ್ 8. ತಪ್ಪು. June 15. ತಪ್ಪು. ಆಡಿಯನ್ಸ್, ಫೆಬ್ರವರಿ 28. ಈ ತಿಂಗಳಲ್ಲೇ ಮಾಡಬೇಕು. ಇನ್ನೇನು ಹತ್ತಿರದಲ್ಲೇ ಇದ್ದೀರಾ ನೀವು. ಈಗ 2 ಸುತ್ತುಗಳು ಮುಗಿದಿದೆ. 2 ಸುತ್ತಿನ ನಂತರ ಯಾವ ತಂಡಗಳು ಎಷ್ಟು ಅಂಕಗಳನ್ನ ಗಳಿಸಿ ಯಾವ ಸ್ಥಾನದಲ್ಲಿದ್ದಾವೆ ಅವ್ರಿಗೆ ಮುಂದೆ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆಯಾ? ಖಂಡಿತ ಇದೆ. ಓವರ್ ಟು ಧನಂಜಯ ಸರ್. ಕದಂಬರ ತಂಡ ಒಟ್ಟು 35 ಅಂಕಗಳು. ಮೈಸೂರು ಒಡೆಯರ್ 0 ಅಂಕಗಳು. ಹೊಯ್ಸಳರು 45 ಅಂಕಗಳು. ಚಾಲುಕ್ಯರು 30 ಅಂಕಗಳು. ಗಂಗರು 25 ಅಂಕಗಳು. 2 ಸುತ್ತುಗಳ ನಂತರ ಯಾವ ತಂಡಗಳು ಎಷ್ಟು ಅಂಕಗಳನ್ನ ಗಳಿಸಿದೆ, ಯಾವ ಸ್ಥಾನದಲ್ಲಿದೆ ಅಂಥೇಳಿ ತಿಳ್ಕೊಂಡ್ರಿ. ಸೊ ನೀವು ಕೂಡ ಮುಂದೆ ಬರೋ ಪ್ರಯತ್ನ ಮಾಡ್ಬೋದು. ಈಗ ಒಂದು ವಿಭಿನ್ನವಾದಂತಹ ಸುತ್ತು, ಮನೋರಂಜನೆ ಜೊತೆಗೆ ಒಂದಿಷ್ಟು ನಿಮ್ಮ ಗ್ರಹಿಕೆಯನ್ನು ಪರೀಕ್ಷೆ ಮಾಡುವಂಥ ಸುತ್ತು. ಇದು ಆಡಿಯೋ ವಿಜುವಲ್ ರೌಂಡ್. ಫಸ್ಟು ವಿಜುವಲ್ ರೌಂಡ್ ಬರುತ್ತೆ. ಪಿಕ್ಚರ್ಸನ್ನು ತೋರಿಸ್ತೀವಿ. ಮೊದಲು ಪಿಕ್ಚರನ್ನು ನೋಡಿ, ಅದಾದಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ನಾವು ಕೇಳ್ತಾ ಹೋಗ್ತೀವಿ. ಮೊದಲ ಚಿತ್ರ ಕದಂಬರು ತಂಡಕ್ಕೆ. ಪ್ರಶ್ನೆ ಈ ರೀತಿ ಇದೆ. ಇದಕ್ಕೊಂದು ಪ್ರಶ್ನೆ ಕೇಳ್ತೀನಿ. ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ವಿಜ್ಞಾನಿಯವರು ಯಾರಿವರು? CV ರಾಮನ್. ಸರಿಯಾದಂತಹ ಉತ್ತರ ಸರ್ CV ರಾಮನ್. 10 ಅಂಕಗಳು ಸರ್. ಈಗ ಮೈಸೂರು ಒಡೆಯರು ತಂಡಕ್ಕೆ ಯಾವ ಚಿತ್ರ ಬರುತ್ತೆ ನೋಡೋಣ. ಅವರ ಚಿತ್ರಣ ಬದಲಾಯಿಸುತ್ತಾ ಇದು ಅಂತ ಹೇಳಿ. ಭಾರತ ಕ್ರಿಕೆಟ್ ತಂಡದ ಸತ್ಯದ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಅವ್ರ ಚಿತ್ರಣನ ಬದಲಾಯಿಸಿದ್ರು. ಪೂರ್ತಿ 10 ಅಂಕ ಮೈಸೂರು ಒಡೆಯರು ತಂಡಕ್ಕೆ. ಮುಂದಿನ ಚಿತ್ರ ಹೊಯ್ಸಳರು ತಂಡಕ್ಕೆ. ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ಸಂಗೀತಗಾರ್ತಿ ಯಾರಿವರು? ಎಸ್ ಜಾನಕಿ. ಅಲ್ಲ. ಎಸ್ ಸರೋಜಮ್ಮ. ಅಲ್ಲ, ತಪ್ಪಿದೆ. ಸರೋಜ. ಪಾಸ್. ಸುಬ್ಬಲಕ್ಷ್ಮಿ. MS ಸುಬ್ಬಲಕ್ಷ್ಮಿ ಸರಿಯಾದಂತಹ ಉತ್ತರ ಸರ್. 5 ಬೋನಸ್ ಅಂಕ ನಿಮಗೆ. ಚಾಲುಕ್ಯರು ತಂಡಕ್ಕೆ ಚಿತ್ರ ಪ್ರಣಯ ರಾಜ ಅಂಥೇಳಿ ಕರೆಸ್ಕೊಂಡಿರುವಂಥ ಕನ್ನಡದ ಖ್ಯಾತ ನಟರಿವರು ಯಾರು? ಪ್ರಯತ್ನ ಮಾಡಿ, ನೆಗೆಟಿವ್ ಇಲ್ವಲ್ಲ.
ಸಮಯ ಆಗಿದೆ. ಪಾಸ್. ಶ್ರೀನಾಥ್. ಶ್ರೀನಾಥ್ ಸರಿಯಾದಂತಹ ಉತ್ತರ. 5 ಬೋನಸ್ ಅಂಕ. ಗಂಗರು ತಂಡಕ್ಕೆ ಚಿತ್ರ. ಕರ್ನಾಟಕ ಸರ್ಕಾರದ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಯಾರಿವರು? ಟಿ ವಿಲೆಲ್ಲ ಬರ್ತಾ ಇರ್ತಾರಲ್ಲ. ಸಮಯ ಆಗ್ತಾ ಇದೆ. ಮಧು ಸರಿ ಇದೆ, ಚಂದ್ರಪ್ಪ ಸರಿ ಇಲ್ಲ. ಮಾಜಿ ಮುಖ್ಯಮಂತ್ರಿಗಳ ಮಗ ಇವರು. ಮಧುಕರ್ ಅಲ್ಲ, ಮಧು ಚಂದ್ರಪ್ಪ ಅಲ್ಲ. ಪಾಸ್. ಮಧು ಬಂಗಾರಪ್ಪ. ಮಧು ಬಂಗಾರಪ್ಪ ಸರಿಯಾದಂತಹ ಉತ್ತರ. ಬಂಗಾರಪ್ಪರವರು ಮಾಜಿ ಮುಖ್ಯಮಂತ್ರಿಗಳು, ಅವರ ಮಗ ಮಧು ಬಂಗಾರಪ್ಪ. ಪ್ರಸ್ತುತ ಕರ್ನಾಟಕ ಸರ್ಕಾರದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣ ಸಚಿವರು. ಈಗ ಈ ಸುತ್ತಿನಲ್ಲಿ ಎರಡನೇ ಪ್ರಶ್ನೆಗಳು. ಇದು ಆಡಿಯೋ ಪ್ರಶ್ನೆಗಳು. ಒಂದು ಒಳ್ಳೆ ಸಾಂಗ್ ಬರುತ್ತೆ, ಭಾವಗೀತೆಗಳು, ಕೇಳಿಸ್ಕೊಳ್ಳಿ, ಆಮೇಲೆ ಪ್ರಶ್ನೆ ಕೇಳ್ತೀವಿ ಅದಕ್ಕೆ. ಮೇಡಮ್ ಪ್ಲೀಸ್. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು ತೂಗಿದಾಕೆ, ಬೆಳಕ ನಿಟ್ಟು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ. ಈ ಪ್ರಸಿದ್ಧ ಭಾವಗೀತೆಯನ್ನು, ಸಾಲುಗಳನ್ನು ಬರೆದಂತಹ ಕವಿ ಯಾರು? ಈ ಸಾಂಗ್ ಕೇಳಿದ್ರ ಮುಂಚೆ? ಕೇಳಿದ್ದೀವಿ. ಕ್ಲೂ ಕೇಳ್ತಾ ಇದ್ದಾರೆ. ಹೇಳಿದ್ರಲ್ಲ ಮೇಡಮ್, ಇತ್ತೀಚೆಗೆ ಬರ್ಡೇ ಆಯಿತು ಅಂತೇಳಿ. ಸಮಯ ಆಗ್ತಾ ಇದೆ. ದಾಸರ್. ತಪ್ಪಾದಂಥ ಉತ್ತರ. ಪಾಸ್. ಚಂದ್ರಶೇಖರ್ ಕಂಬಾರ್. ಸಿ ಉದಯಶಂಕರ್. ಅಲ್ಲ ಅಲ್ಲ. ಆಡಿಯನ್ಸ್ ಅಲ್ಲ, ನಾನು ಕೇಳ್ತಿರೋದು ಈ ರಚನೆ ಮಾಡಿದವ್ರು ಯಾರು ಅಂತ ಹೇಳಿ, ಹಾಡ್ದವ್ರಲ್ಲ. ಇಲ್ಲ ಯಾರಾದರೂ ಸರ್ ಹೇಳ್ತಾರೆ ಅನ್ಸುತ್ತೆ. GS ಶಿವರುದ್ರಪ್ಪ. ಈಗ ಎರಡನೇ ಆಡಿಯೋ ಕ್ಲಿಪ್. ಓ ನನ್ನ ಚೇತನ ಆಗು ನೀ ಅನಿಕೇತನ, ಕೇಳಿಸ್ಕೊಳ್ಳಿ ಪೂರ್ತಿ. ನನ್ನ ಚೇತನ ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಬಿರಿಯ ಭಾವದೀಟಿ, ಎದೆಯ ಬಿರಿಯ ಭಾವದೀಟಿ, ಓ ನನ್ನ ಚೇತನ. ಅದೇ ಪ್ರಶ್ನೆ. ಈ ಪ್ರಸಿದ್ಧ ಸಾಲುಗಳನ್ನು ಬರೆದಂತಹ ಕವಿ ಯಾರು? ಕುವೆಂಪು ಸರಿಯಾದಂತಹ ಉತ್ತರ. ಮೈಸೂರು ಒಡೆಯರು ತಂಡಕ್ಕೆ ಪೂರ್ತಿ 10 ಅಂಕಗಳು ಸರ್. ಈಗ ಹೊಯ್ಸಳರು ತಂಡಕ್ಕೆ ಆಡಿಯೋ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು. ಹಾಗೆ ಆನ್ಸರು ಕೂಡ ಗೊತ್ತಾಗ್ತಾ ಇಲ್ಲ ಅವರಿಗೆ. ಇದು ಅದೇ ಪ್ರಶ್ನೆ. ಈ ಪ್ರಸಿದ್ಧ ಸಾಲುಗಳನ್ನು ಬರೆದಂತಹ ಪ್ರಸಿದ್ಧ ಕವಿ ಯಾರು? ತುಂಬ ಸುಲಭ ಇದೆ. ದರಾ ಬೇಂದ್ರೆ. ತಪ್ಪಾದಂಥ ಉತ್ತರ. ಚಂದ್ರಶೇಖರ್ ಕಂಬಾರ್. ತಪ್ಪಾದಂಥ ಉತ್ತರ. ಆಡಿಯನ್ಸ್ ಸರ್ರೇ ಮತ್ತೆ ಹೇಳ್ತಾರೆ ನೋಡಿ. ಇದು ಕೂಡ GS ಶಿವರುದ್ರಪ್ಪ ಅವರ ಪ್ರಸಿದ್ಧವಾದಂಥ ರಚನೆ. ಮುಂದಿನ ಧ್ವನಿ ಚಾಲುಕ್ಯರು ತಂಡಕ್ಕೆ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ.
ಈ ಪ್ರಸಿದ್ಧ ಸಾಲುಗಳನ್ನು ಬರೆದಂತಹ ಕವಿ ಯಾರು? GS ಶಿವರುದ್ರಪ್ಪ. ಓ, ಇದು ಅದೇ ಅಂತನ. ನಿಮ್ಮ ಊಹೆ ಚೆನ್ನಾಗಿದೆ. ಸರ್ ಅದನ್ನೇ ಕೇಳ್ತಿರ್ತಾರೆ, ನೋಡಬೇಡ ಅಂತ ಕಲ್ಲು ನೋಡಿದ್ರಿ. ತಪ್ಪಾದಂಥ ಉತ್ತರ ಗಂಗರು. ನರಸಿಂಹಸ್ವಾಮಿ. KS ನರಸಿಂಹಸ್ವಾಮಿ ತಪ್ಪಾದಂತಹ ಉತ್ತರ. ಕದಂಬರು ಮೈಸೂರು ತಪ್ಪಾದಂತಹ ಉತ್ತರ. KS ನಿಸಾರ್ ಅಹಮದ್. KS ನಿಸಾರ್ ಅಹಮದ್ ಸರಿಯಾದಂತಹ ಉತ್ತರ. 5 ಬೋನಸ್ ಅಂಕ ಹೊಯ್ಸಳರು ತಂಡಕ್ಕೆ. ಈಗ ಗಂಗರು ತಂಡಕ್ಕೆ ಕೊನೆಯ ಧ್ವನಿ ಕೇಳಿಸ್ಕೊಳ್ಳಿ. ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದಿಲ್ಲಮ್ಮ, ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದಿಲ್ಲಮ್ಮ, ಎಲ್ಲ ಸೇರಿ ನನ್ನ ಬಾಯಿಗೆ, ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆ ಮೆತ್ತಿದರಮ್ಮ, ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದಿಲ್ಲಮ್ಮ, ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದಿಲ್ಲಮ್ಮ. ಅಮ್ಮ ನಾನು ದೇವರಾಣೆ ಬೆಂಡೆ ಕದ್ದಿಲ್ಲಮ್ಮ. ಸರ್ ನನಗೂ ದೇವರಾಣೆ ಉತ್ತರ ಗೊತ್ತಿಲ್ಲ ಸರ್ ಅಂತನ. ಈ ಪ್ರಸಿದ್ಧ ಸಾಲುಗಳನ್ನು ಬರೆದಂತಹ ಕವಿ ಯಾರು? ಕೇಳಿದ್ರ ಈ ಭಾವಗೀತೆ? ಇವೆಲ್ಲ ತುಂಬ ಜನಪ್ರಿಯವಾದಂತಹ ಭಾವಗೀತೆಗಳು. ಅವುಗಳನ್ನಷ್ಟೇ ನಾವು ಆಯ್ಕೆ ಮಾಡ್ಕೊಂಡಿರೋದು. ಎಲ್ಲರೂ ಕೂಡ ತಿಳ್ಕೊಬೇಕಾಗಿರೋಂಥದ್ದು. ಸಮಯ ಆಗ್ತಾ ಇದೆ, ಪಾಸ್ ಮಾಡೋಣವಾ? ಪಾಸ್ ಆಗಿದೆ. ಕದಂಬರು, ಮೈಸೂರು ಒಡೆಯರು, ಹೊಯ್ಸಳರು. ಶಿವರಾಮ್ ಕಾರಂತ. ತಪ್ಪಾದಂಥ ಉತ್ತರ. ಆಡಿಯನ್ಸ್ ಸರಿಯಾದಂತಹ ಉತ್ತರ. HS ವೆಂಕಟೇಶ್ ಮೂರ್ತಿ ಸರಿಯಾದಂತಹ ಉತ್ತರ. 3 ಸುತ್ತುಗಳು ಮುಗಿದಿದೆ. ಆ ಅಂಕಗಳನ್ನ ಆಮೇಲೆ ತಿಳ್ಕೊಳ್ಳೋಣ. ಈಗ 4ನೆಯ ಒಂದು ಸುತ್ತನ್ನು ಆರಂಭಿಸುವಂಥ ಸಮಯ. ನೀವುಗಳು ಪೆನ್ನು ಪೇಪರ್ ಬೇಕಾದರೆ ಇಟ್ಕೊಬೋದು. ಇದು ಗಣಿತ ಮತ್ತು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತಹ ಒಂದು ಸುತ್ತು. ನಿಮ್ಮ ಒಂದು ಲೆಕ್ಕಾಚಾರಗಳನ್ನ ತಿಳ್ಕೊಳ್ಳುವಂಥ ಸುತ್ತು. ಕದಂಬರು ತಂಡಕ್ಕೆ ನೇರ ಪ್ರಶ್ನೆ. ಒಂದು ಸಂಖ್ಯಾ ಶ್ರೇಣಿ ಹೇಳ್ತೀನಿ, ಮುಂದಿನ ಸಂಖ್ಯೆ ಯಾವುದು ಅಂತ ಹೇಳಿ ಹೇಳಬೇಕು. 1, 8 ಬರ್ಕೊಳ್ಳಿ ಎಲ್ಲರೂ, 27, 64. ಮುಂದಿನ ಸಂಖ್ಯೆ ಯಾವುದು? 64. ಹಾಗಿದ್ರೆ ಮುಂದಿನ ಸಂಖ್ಯೆ ಯಾವುದು? 125. 125 ಸರಿಯಾದಂತಹ ಉತ್ತರ. ಏನೆಲ್ಲ ಇವು ಎಂಥವು? ಎಂಥ ಸಂಖ್ಯೆಗಳಿವೆಲ್ಲ? ಕ್ಯೂಬ್ಸ್, ಘನ ಸಂಖ್ಯೆಗಳು. 1 ಕ್ಯೂಬ್, 2 ಕ್ಯೂಬ್, 3 ಕ್ಯೂಬ್, 4 ಕ್ಯೂಬ್, ಹಾಗೆ 5 ಕ್ಯೂಬ್. ನಿಮಗೆ ಇದೇನು ಬರ್ಕೊಳ್ಳೋದು ಬೇಡ, ಹಾಗೆ ಕೇಳ್ಕೊಳ್ಳಿ. ಅತಿ ಚಿಕ್ಕ ಭಾಜ್ಯ ಸಂಖ್ಯೆ ಯಾವುದು? ಸಂಯೋಜಿತ ಸಂಖ್ಯೆ, ಕಾಂಪೋಸಿಟ್ ನಂಬರ್. 100ವರೆಗೂ ಹೋಗ್ಬಿಡ್ತೀರಾ? ಪ್ರೈಮ್ ನಂಬರ್ಸ್, ಕಾಂಪೋಸಿಟ್ ನಂಬರ್ಸ್ ಕೇಳಿದ್ರಲ್ವಾ? ಅತಿ ಚಿಕ್ಕ ಭಾಜ್ಯ ಸಂಖ್ಯೆ, ಕಾಂಪೋಸಿಟ್ ನಂಬರ್, ಸಂಯೋಜಿತ ಸಂಖ್ಯೆ ಯಾವುದು? ತಪ್ಪಾದಂತಹ ಉತ್ತರ. ಸಮಯ ಆಗಿದೆ, ಪಾಸ್. ಜೋರಾಗಿ ಹೇಳಿ. 4 ಸರಿಯಾದಂತಹ ಉತ್ತರ. 1 ಭಾಜ್ಯನೂ ಅಲ್ಲ, ಅವಿಭಾಜ್ಯನೂ ಅಲ್ಲ, ಪ್ರೈಮ್ ಅಲ್ಲ, ಕಾಂಪೋಸಿಟ್ ಅಲ್ಲ. 2 ಮತ್ತು 3 ಬಂದು ಪ್ರೈಮ್ ನಂಬರ್ಸ್ ಆಗ್ತವೆ. 4 ಕಾಂಪೋಸಿಟ್ ನಂಬರ್ ಅಂದರೆ ಭಾಜ್ಯ ಸಂಖ್ಯೆ. ಸರ್ 5 ಬೋನಸ್ ಅಂಕ ಚಾಲುಕ್ಯರು ತಂಡಕ್ಕೆ. ಮುಂದಿನ ನೇರ ಪ್ರಶ್ನೆ ಬಹಳ ಸುಲಭವಾದಂಥ ಪ್ರಶ್ನೆ. 400ರ 25% ಎಷ್ಟು? 25%. ಸರಿಯಾದಂತಹ ಉತ್ತರ. 10 ಪೂರ್ತಿ ಅಂಕ. 400ರ 25%, 100. ಚಾಲುಕ್ಯರು ತಂಡಕ್ಕೆ ನೇರ ಪ್ರಶ್ನೆ. ತ್ರಿಭುಜ ಗೊತ್ತಿದೆಯಲ್ಲ, ಟ್ರಯಾಂಗಲ್. ತ್ರಿಭುಜದ 3 ಒಳಕೋನಗಳ ಮೊತ್ತ ಎಷ್ಟು? ವಾಟ್ ಈಸ್ ದ ಸಮ್ ಆಫ್ ದ 3 ಇಂಟೀರಿಯರ್ ಆಂಗಲ್ಸ್ ಆಫ್ ಎ ಟ್ರಯಾಂಗಲ್? ಆಡಿಯನ್ಸ್ ಮಾತಾಡಬಾರ್ದು. 180 ಸರಿಯಾದಂತಹ ಉತ್ತರ. ಚಾಲುಕ್ಯರು ತಂಡಕ್ಕೆ ಪೂರ್ತಿ 10 ಅಂಕಗಳು. ಗಂಗರು ತಂಡಕ್ಕೆ ಈ ಪ್ರಶ್ನೆ ನಿಮ್ಮೆಲ್ಲರಿಗೂ ಸ್ವಲ್ಪ ಆಶ್ಚರ್ಯ ಅನ್ನಿಸ್ಬೋದು. ಉತ್ತರ ಇದೆ. 1 ದಿನಕ್ಕೆ ಎಷ್ಟು ವಾರಗಳು? 1 ವಾರಕ್ಕೆ ಎಷ್ಟು ದಿನ? 7 ದಿನ. 1 ದಿನಕ್ಕೆ ಎಷ್ಟು ವಾರ? 3 ವಾರಗಳು. 3. ಒಂದೇ ದಿನಕ್ಕೆ 3 ವಾರ ಮುಗಿಸ್ಬಿಡ್ತೀರಾ? ಚಂದ ಹಂಗಿದ್ರೆ. 4. ಗಣಿತದಲ್ಲಿ ಯೋಚನೆ ಮಾಡಬೇಕಿದು. 1 ದಿನಕ್ಕೆ ಎಷ್ಟು ವಾರಗಳು ಹೇಳ್ಬೋದು ಇದನ್ನ ಮ್ಯಾಥ್ಸ್. 1 ವಾರಕ್ಕೆ 7 ದಿನ ಅಲ್ಲ, 1 ದಿನಕ್ಕೆ ಎಷ್ಟು ವಾರ? ಪಾಸ್. ಹೇಳಿ, ಜೋರಾಗಿ ಹೇಳಿ. 1/7. 1/7 ಸರಿಯಾದಂತಹ ಉತ್ತರ. 1 ದಿನಕ್ಕೆ 1/7 ವಾರಗಳಷ್ಟೇ. 1 ದಿನಕ್ಕೆ 1/365 ವರ್ಷಗಳು ಹೇಳ್ಬೋದು. ಇದು ಗಣಿತದಲ್ಲಿ ಸಾಧ್ಯ ಇದೆ. ಸರ್ 5 ಬೋನಸ್ ಅಂಕ ಹೊಯ್ಸಳರು ತಂಡಕ್ಕೆ. ಆಯ್ತಲ್ಲ? ಮತ್ತೆ ಈಗ ಹೀಗೇನೆ ಇದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ಎ ಯು ಬಿಯ ತಂದೆ
ಆದರೆ ಬಿ ಎಯ ಮಗ ಅಲ್ಲ. ಹಾಗಾದರೆ ಬಿ ಯಾರು? ಮಗಳು. ಮಗಳು ಸರಿಯಾದಂಥ ಉತ್ತರ. 10 ಪೂರ್ತಿ ಅಂಕ ಗಂಗರು ತಂಡಕ್ಕೆ. ನೋಡಿ, ಅವ್ರು ಹೆಣ್ಮಗಳಾಗಿರೋದ್ರಿಂದ ಮಗಳು ಒಂದು. ಚಾಲುಕ್ಯರು ತಂಡಕ್ಕೆ ನೇರ ಪ್ರಶ್ನೆ. ಇದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. 10 ಇಂಚಿನ 5 ಕಡ್ಡಿಗಳಿದೆ. ಒಂದೊಂದು 10 ಇಂಚಿದೆ. ಒಟ್ಟು ಎಷ್ಟಿದೆ? 5 ಕಡ್ಡಿಗಳು. ಒಂದೊಂದು ಇಂಚ ಮುರಿದ್ರೆ 50 ಕಡ್ಡಿ ಸಿಗುತ್ತೆ, ಹೌದಲ್ವಾ? ಒಂದೊಂದು ಇಂಚಿಂದ 50 ಸಿಗುತ್ತೆ. ನಮ್ಮ ಪ್ರಶ್ನೆ, ಎಷ್ಟು ಬಾರಿ ಕಡ್ಡಿಗಳನ್ನ ಮುರಿತೀರಾ? ಬರ್ತಾ ಇದೆ ನೋಡಿ. 50 ಸಲ ತಪ್ಪು. ಪಾಸ್. 10 ಪಾಸ್. 200. ಅಯ್ಯೋ, 200 ಬಾರಿ ಮುರಿದು ಬಿಡ್ತೀರಾ? 45 ಸರಿಯಾದಂಥ ಉತ್ತರ. ಆದರೆ ನೀವು ಸಮಯಕ್ಕೆ ಸರಿಯಾಗಿ ಹೇಳಲಿಲ್ಲ. ಒಂದು ಕಡ್ಡಿನ ನಾವು 9 ಸಲ ಮುರಿತೀವಿ ಅಷ್ಟೇ, 10ನೇ ಸಲ ಮುರಿಯೋ ಅವಶ್ಯಕತೆ ಇಲ್ಲ. ಸೊ 9 × 5 45. ಈಗ ನೇರ ಪ್ರಶ್ನೆ ಹೊಯ್ಸಳರು ತಂಡಕ್ಕೆ. ನೋಡೋಣ, ಇದು ಸುಲಭವಾಗಿದೆ, ಹೇಳಿ. ಗಣಿತದಲ್ಲಿ ಪೈ ಇದರ ಬೆಲೆ ಎಷ್ಟು? 22/7. 22/7 ಸರಿಯಾದಂತಹ ಉತ್ತರ. ಪೂರ್ತಿ 10 ಅಂಕ ಹೊಯ್ಸಳರು ತಂಡಕ್ಕೆ. ಈಗ ಮೈಸೂರು ಒಡೆಯರು ತಂಡಕ್ಕೆ ಸುಲಭವಾದೆ. 1/100ರ ದಶಮಾಂಶ ರೂಪ ಎಷ್ಟು? 100ನೇ 1ರ ದಶಮಾಂಶ ರೂಪ ಎಷ್ಟು? ಡೆಸಿಮಲ್. ಬಹಳ ಸುಲಭ ಇದೆ. 0.001. ಸರಿಯಾಗಿ ಹೇಳಬೇಕು. 0.00. ನಿಖರವಾದ ಉತ್ತರ ಹೇಳಬೇಕು. 0.01. 0.01 ಸರಿಯಾದಂತಹ ಉತ್ತರ. ಎಷ್ಟು 0 ಅನ್ನೋದು ಮುಖ್ಯ ಅಲ್ವಾ? 0.01 ಸರಿಯಾದಂಥ ಉತ್ತರ. ಸರ್, 5 ಬೋನಸ್ ಅಂಕ ಕದಂಬರು ತಂಡಕ್ಕೆ. ನೇರವಾದಂಥ ಪ್ರಶ್ನೆ ನಿಮಗೆ. ಸರ್ಕಲ್, ವೃತ್ತ ಗೊತ್ತಿದೆಯಲ್ಲ? ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಯಾವುದು? ಫಾರ್ಮುಲಾ ಟು ಫೈಂಡ್ ದ ಏರಿಯಾ ಆಫ್ ಸರ್ಕಲ್. ಹೇಳ್ಬಾರ್ದು. ಪೈ ಸ್ಕ್ವೇರ್. ತಪ್ಪಿದೆ. ಪೈ ಆರ್ ಸ್ಕ್ವೇರ್. ಪೈ ಆರ್ ಸ್ಕ್ವೇರ್ ಸರಿಯಾದಂತಹ ಉತ್ತರ. ಪೂರ್ತಿ 10 ಅಂಕ ಕದಂಬರು ತಂಡಕ್ಕೆ. ಈಗ 4 ಸುತ್ತುಗಳು ಮುಗಿದಿದೆ. 4 ಸುತ್ತಿನ ನಂತರ ಯಾವ ತಂಡ ಎಷ್ಟೆಷ್ಟು ಅಂಕ ಗಳಿಸಿದೆ? ಯಾಕಂದರೆ ನಿಮಗೆ ಉಳಿದಿರೋದು ಒಂದೇ ಸುತ್ತು, ಕೊನೆಯ ಸುತ್ತು. ನಿಮ್ಮ ಬದಲಾವಣೆಗೆ ಕಾರಣ ಆಗಬಹುದು. ಎಷ್ಟು ಅಂಕಗಳನ್ನ ಗಳಿಸಿದರೆ ಅಂತೇಳಿ ಓವರ್ ಧನಂಜಯ. ಕದಂಬರು 80 ಅಂಕಗಳು, ಮೈಸೂರು ಒಡೆಯರು 20 ಅಂಕಗಳು, ಹೊಯ್ಸಳರು 75 ಅಂಕಗಳು, ಚಾಲುಕ್ಯರು 50 ಅಂಕಗಳು, ಗಂಗರು 35 ಅಂಕಗಳು. ನಿಮ್ಮ ಅಂಕಗಳು ಗೊತ್ತಾಗಿದೆಯಲ್ಲ? ಈ ಸುತ್ತಿನಲ್ಲಿ ಪ್ರಯತ್ನ ಮಾಡಿದ್ರು ಯಾರು ಬೇಕಾದರೂ ಮುಂದೆ ಹೋಗ್ಬೋದು, ಯಾರು ಬೇಕಾದರೂ ವಿಜೇತರಾಗ್ಬೋದು. ಈಗ ಕೊನೆಯ ಸುತ್ತು ಇದು ಸಾಮಾನ್ಯ ಜ್ಞಾನ. ಸೊ ಜನರಲ್ ನಾಲೆಡ್ಜ್ ಎಲ್ರಿಗೂ ಇರಬೇಕಲ್ವಾ? ಆದರೆ ಈ ಸುತ್ತು ಸ್ವಲ್ಪ ನಿಮ್ಮ ಜೇಬಿಗೆ ಕತ್ತರಿ ಬೀಳುವಂಥ ಸುತ್ತು. ಒಂದೇ ಒಂದು ತಪ್ಪು ಹೇಳಿದ್ರೂ ಕೂಡ ನಿಮ್ಮ 5 ಅಂಕವನ್ನು ಕಳೀಲಾಗುತ್ತೆ. ಇಲ್ಲ ಹೇಳ್ದೇ ಪಾಸ್ ಅಂದರೆ ಓಕೆ, ಗೊತ್ತಿದ್ರೆ ಮಾತ್ರ ಹೇಳಬೇಕು. ಒಂದು ತಪ್ಪು ಹೇಳಿದ್ರು ಕೂಡ 5 ಅಂಕ ಕಟ್ಟಾಗುತ್ತೆ. ಧನಂಜಯ್ ಸರ್, ಈಗ ನೇರ ಪ್ರಶ್ನೆ ಕದಂಬರು ತಂಡಕ್ಕೆ. ಬಹಳ ಸುಲಭವಾದಂಥ ಪ್ರಶ್ನೆಗಳೇ. ಹಾಸನ ಆಕಾಶವಾಣಿಯ FM ಕಂಪನಾಂಕ ಎಷ್ಟು? ಫ್ರೀಕ್ವೆನ್ಸಿ ಎಷ್ಟು? ಫ್ರೀಕ್ವೆನ್ಸಿ ಮಾಡಲೇಷನ್. 102.2. 102.2 ಸರಿಯಾದಂತಹ ಉತ್ತರ. ಪೂರ್ತಿ 10 ಅಂಕಗಳು. ಇದು ಕೂಡ ಸುಲಭವಾದಂಥ ಪ್ರಶ್ನೆ. ಹಾಸನ ಜಿಲ್ಲೆಯ ನೂತನ ಪೊಲೀಸ್ ವರಿಷ್ಠಾಧಿಕಾರಿ ಯಾರು? SP. ಶುಭನ್ವಿತಾ ಸರಿಯಾದಂತಹ ಉತ್ತರ. ಪೂರ್ತಿ 10 ಅಂಕಗಳು ಮೈಸೂರು ಒಡೆಯರು ತಂಡಕ್ಕೆ. ನಿಮಗೆ HD ಕುಮಾರಸ್ವಾಮಿ ಗೊತ್ತಿದೆಯಾ? ಕೇಂದ್ರ ಮಂತ್ರಿಮಂಡಲದಲ್ಲಿ ಯಾವ ಖಾತೆ ಸಚಿವರು? ಕೇಂದ್ರ ಸಚಿವರು. ಕೇಂದ್ರ ಸಚಿವರೇ, ಯಾವ ಖಾತೆ ಸಚಿವರು ಅಂತ? ನೆಗೆಟಿವ್. ಇಂಡಸ್ಟ್ರಿ ಡೆವಲಪ್ಮೆಂಟ್. ಇನ್ನೊಂದಿದೆ, ಕೊಡ್ಬೋದು. ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರು. 5 ಅಂಕಗಳು. ನೇರ ಪ್ರಶ್ನೆ ಚಾಲುಕ್ಯರು ತಂಡಕ್ಕೆ. ರಾಮಾಯಣದಲ್ಲಿ ಬರುವ ಲಕ್ಷ್ಮಣನ ಹೆಂಡತಿಯ ಹೆಸರೇನು? ಪಕ್ಕದ ಮನೆ ಲಕ್ಷ್ಮಣ ಇದ್ರೆ ಹೇಳ್ಬೇಡಿ. ಊರ್ಮಿಳೆ. ಊರ್ಮಿಳೆ ಸರಿಯಾದಂತಹ ಉತ್ತರ. 10 ಪೂರ್ತಿ ಅಂಕ ಚಾಲುಕ್ಯರು ತಂಡಕ್ಕೆ. GST ಕೇಳಿದ್ರಲ್ಲ, GST ಇದರ ಪೂರ್ಣ ರೂಪ ಏನು? ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಕಾಮರ್ಸ್ ಸ್ಟೂಡೆಂಟ್ಸಿಗೆ ಚೆನ್ನಾಗಿ ಗೊತ್ತಿದೆ ನೋಡಿ. ಗಂಗರು ತಂಡಕ್ಕೆ ಪೂರ್ತಿ 10 ಅಂಕ. ನೇರ ಪ್ರಶ್ನೆ ನಿಮಗೆ. ಮಧ್ಯಪ್ರದೇಶ ರಾಜ್ಯದ ರಾಜಧಾನಿ ಯಾವುದು? ತಪ್ಪಾದರೆ 5 ಅಂಕ ಕಟ್ಟಾಗುತ್ತೆ. ಸಮಯ ಆಗ್ತಾ ಇದೆ, ಯೋಚನೆ ಮಾಡಿ. ಭೂಪಾಲ್. ಭೂಪಾಲ್ ಸರಿಯಾದಂತಹ ಉತ್ತರ. ಪೂರ್ತಿ 10 ಅಂಕ ಗಂಗರು ತಂಡಕ್ಕೆ. ನಿಮಗೆ ನೇರವಾದಂಥ ಪ್ರಶ್ನೆ. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು? ಪ್ರೆಸಿಡೆಂಟ್. ಪ್ರತಿಭಾ ಪಾಟೀಲ್. ಪ್ರತಿಭಾ ಪಾಟೀಲ್ ಸರಿಯಾದಂತಹ ಉತ್ತರ. ಚಾಲುಕ್ಯರು ತಂಡಕ್ಕೆ ಪೂರ್ತಿ 10 ಅಂಕ. ನಿಮಗೆ ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಯಾವ ವಿಧಿಯನ್ನು ಕರೆಯುತ್ತಾರೆ? ಅಲ್ಲ, ಯಾವ ವಿಧಿ ನಂಬರ್, ಅದರ ವಿಧಿದು ನೇಮ್, ಎಷ್ಟೇ ವಿಧಿಯನ್ನು ಕರೀತಾರೆ ಅಂತ ಹೇಳಿ. ಆರ್ಟಿಕಲ್ 21. ತಪ್ಪಾಗಿದೆ ಸರ್. 5 ಅಂಕ ಕಟ್ ಮಾಡಿ. ಪಾಸ್. ತಪ್ಪಾಗಿದೆ. ಇವ್ರಿಗಿಲ್ಲ, ಇವ್ರದ್ದೇನು ಅಂಕ? ಆರ್ಟಿಕಲ್ 32. ಆರ್ಟಿಕಲ್ 32 ಸರಿಯಾದಂತಹ ಉತ್ತರ. ಇದು ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು. ಮುಂದಿನ ನೇರ ಪ್ರಶ್ನೆ ಮೈಸೂರು ಒಡೆಯರು ತಂಡಕ್ಕೆ. ಪ್ರಸ್ತುತ
ಕರ್ನಾಟಕ ಸರ್ಕಾರದ ಗೃಹ ಸಚಿವರು ಯಾರು? ಹೋಮ್ ಮಿನಿಸ್ಟರ್. ನ್ಯೂಸ್ ಎಲ್ಲ ಕೇಳಲ್ವಾ? ಪಾಸ್. ಕರ್ನಾಟಕ ಸರ್ಕಾರದ ಗೃಹ ಸಚಿವರು ಯಾರು? ಅಮಿತ್ ಶಾ. ಅಮಿತ್ ಶಾ ತಪ್ಪಾದಂಥ ಉತ್ತರ. ಓಂ ಪ್ರಕಾಶ್. ಓಂ ಪ್ರಕಾಶ್ ತಪ್ಪಿದೆ. ಆರ್ ಅಶೋಕ್. ಆರ್ ಅಶೋಕ್ ತಪ್ಪಿದೆ. ನಾನು ಈಗ ಕೇಳ್ತೇನೆ. ಸರಿಯಾದಂತಹ ಉತ್ತರ ಜಿ ಪರಮೇಶ್ವರ್. ಪ್ರಶ್ನೆ ಸರಿಯಾಗಿ ಕೇಳಿಸ್ಕೊಳ್ಳಿ. 2025ರ ಮಹಿಳಾ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಭಾರತ ತಂಡ ಜಯಗಳಿಸ್ತು, ಹೌದಲ್ಲ? ಯಾವ ತಂಡದ ವಿರುದ್ಧ ಫೈನಲ್ ಪಂದ್ಯವನ್ನು ಜಯಗಳಿಸ್ತು? 2025ರಲ್ಲಿ ವರ್ಲ್ಡ್ ಕಪ್ ಗೆಲ್ತಲ್ಲ ಇಂಡಿಯಾ, ಮಹಿಳೆಯರ ತಂಡ. ಮಹಿಳೆಯರು ನಾನು ಹೇಳ್ತಿರೋದು. ತಪ್ಪು ಹೇಳಿದ್ರೆ 5 ಮಾರ್ಕ್ಸ್ ಕಟ್ ಆಗುತ್ತೆ. ಪಾಸ್. ಸೌತ್ ಆಫ್ರಿಕಾ ಸರಿಯಾದಂತಹ ಉತ್ತರ. 5 ಬೋನಸ್ ಅಂಕ ಗಂಗರು ತಂಡಕ್ಕೆ. ಇಲ್ಲಿಗೆ ನಮ್ಮ ಎಲ್ಲ ಸುತ್ತುಗಳು ಮುಕ್ತಾಯ ಆಗಿದೆ. ರಸಪ್ರಶ್ನೆ ಕಾರ್ಯಕ್ರಮದ ಈ ಒಂದು ಸ್ಪರ್ಧೆಯಲ್ಲಿ ಯಾವ ತಂಡಗಳು ವಿಜೇತರಾಗಿದೆ, ಪ್ರಥಮ ಹಾಗೂ ದ್ವಿತೀಯ ತೃತೀಯ ಸ್ಥಾನ ಯಾರ ಪಾಲಾಗಿದೆ ಅಂಥೇಳಿ ಈಗ ಇದನ್ನು ನಮ್ಮ ಧನಂಜಯ ಸರ್ ಅವರು ಅಂಕಗಳನ್ನ ಹೇಳೋದ್ರ ಮೂಲಕ ಘೋಷಿಸ್ತಾರೆ. ನೋಡೋಣ ಯಾವ ತಂಡಗಳು ಎಷ್ಟು ಅಂಕಗಳನ್ನ ಗಳಿಸಿ ಯಾವ ಸ್ಥಾನದಲ್ಲಿದೆ ಅಂಥೇಳಿ ತಿಳ್ಕೊಳ್ಳುವಂಥ ಸಮಯ. ಈ ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ಹೆಚ್ಚು ಅಂಕಗಳನ್ನು ಗಳಿಸಿದಂಥ ತಂಡವೊಂದು ಕದಂಬರು. ಒಟ್ಟು 90 ಅಂಕಗಳನ್ನು ಪಡ್ಕೊಂಡು ಪ್ರಥಮ ಸ್ಥಾನದಲ್ಲಿದ್ದಾರೆ. ಎರಡನೇ ಸ್ಥಾನದಲ್ಲಿರ್ತಕ್ಕಂಥ ತಂಡ ಯಾವುದು ಅಂತಂದರೆ ಚಾಲುಕ್ಯರು. ಒಟ್ಟು 75 ಅಂಕಗಳನ್ನು ಪಡ್ಕೊಂಡು ಎರಡನೇ ಸ್ಥಾನದಲ್ಲಿದ್ದಾರೆ. ಮೂರನೇ ಸ್ಥಾನವನ್ನು ಪಡ್ಕೊಂಡಿರೋ ತಂಡ ಹೊಯ್ಸಳರು. ಒಟ್ಟು 70 ಅಂಕಗಳು. ವಿಜೇತರಾದಂಥ ಎಲ್ಲ ಸ್ಪರ್ಧಾಳುಗಳಿಗೆ ಧನ್ಯವಾದಗಳು, ಅಭಿನಂದನೆಗಳು. ಭಾಗವಹಿಸಿದ ಎಲ್ರಿಗೂ ಕೂಡ ಧನ್ಯವಾದ. ಹಾಗೆ ನಮ್ಮ ಎಲ್ಲ ಆಡಿಯನ್ಸ್ಗೂ ಕೂಡ ಧನ್ಯವಾದ. ಇದುವರೆಗೂ ಕರ್ನಾಟಕ ಸರ್ಕಾರ, ಕಾಲೇಜು ಶಿಕ್ಷಣ ಇಲಾಖೆ, ಆಕಾಶವಾಣಿ ಹಾಸನ ಮತ್ತು ಸೆಂಟ್ರಲ್ ಕಾಮರ್ಸ್ ಪ್ರಥಮ ದರ್ಜೆ ಕಾಲೇಜು ಹಾಸನ ಸಹಯೋಗದೊಂದಿಗೆ ಆಕಾಶವಾಣಿಗೆ 90 ವರ್ಷ ತುಂಬಿದ ಸಂದರ್ಭದಲ್ಲಿ ಯುವ ಜನರತ್ತ ಆಕಾಶವಾಣಿ ಚಿತ್ತ ರಸಪ್ರಶ್ನೆ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಮೂಡಿಬಂತು. ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕಾಲೇಜು ಆಡಳಿತ ಮಂಡಳಿ, ಪ್ರಾಂಶುಪಾಲರಿಗೆ, ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಎಲ್ರಿಗೂ ಕೂಡ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಭಾರತ ಆಕಾಶವಾಣಿಗೆ 90 ವರ್ಷಗಳ ತುಂಬಿದ ಸಂಭ್ರಮದಲ್ಲಿ ಯುವಜನರತ್ತ ಆಕಾಶವಾಣಿ ಚಿತ್ತ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜಿನಲ್ಲಿ ಆಯೋಜಿಸಿದ್ದು, ಈ ಕಾರ್ಯಕ್ರಮದ ಅಂತಿಮ ಘಟ್ಟ ತಲುಪಿದ್ದು ಈಗ ಇಲ್ಲಿ ನೆರೆದಿರುವ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುವಂಥ ಸಮಯ. ಮೊದಲಿಗೆ ನಮ್ಮ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀ ಚಂದ್ರಕಾಂತ್ ಪಡೇಸೂರವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದು, ಇವರಿಗೆ ಕಾಲೇಜಿನ ಪರವಾಗಿ ಹಾಗೂ ಆಕಾಶವಾಣಿಯ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಉದ್ಘಾಟಕರಾದಂಥ ಹಾಗೂ ಕಾರ್ಯಕ್ರಮದ ಮುಖ್ಯಸ್ಥರಾದಂಥ ಶ್ರೀಮತಿ ಸುಜಾತಾ ತಳವಾರ್ ಇವರಿಗೆ ಕಾಲೇಜಿನ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಈ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಿರ್ವಹಿಸಲು ಆಗಮಿಸತಕ್ಕಂಥ ಉದ್ಘೋಷಕರಾದ ಶ್ರೀ HV ಷಣ್ಮುಖರವರು ಹಾಗೂ ತಂತ್ರಜ್ಞರಾದ ರಾಜು ಮ್ಯಾಥ್ಯೂ ಹಾಗೂ ಶ್ರೀಮತಿ ಲಿಖಿತಾ MP ಯುವವಾಣಿ ವಿಭಾಗ ಹಾಸನ ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಹಾಗೂ ಕಾಲೇಜಿನ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮನ ರೂಪಿಸಿದಂಥ ನಮ್ಮ ಸಂಘದ ಅಧ್ಯಕ್ಷರಾದ ಪ್ರಶಾಂತ್ ಹಾಗೂ ಉಳಿದ ಸದಸ್ಯರಿಗೂ ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ವಿದ್ಯಾರ್ಥಿಗಳು ಹಾಗೂ ಸ್ಪರ್ಧಾರ್ಥಿಗಳಿಗೂ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ಕಾಲೇಜಿನ ಪರವಾಗಿ ಹಾಗೂ ಆಕಾಶವಾಣಿಯ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ವಿದ್ಯಾರ್ಥಿಗಳು ನೀವ್ಯಾರಾದರೂ ಅನಿಸಿಕೆ ಹೇಳ್ತಾರಾ? ಪಾರ್ಟಿಸಿಪೆಂಟ್ಸ್, ಹೇಗಿತ್ತು ರಸಪ್ರಶ್ನೆ ಸ್ಪರ್ಧೆ? ನಿಮ್ಗೆ ಹೇಗೆ ಅನ್ನಿಸ್ತು? ನಿಮ್ಮ ಅನುಭವ ಹೇಗಿತ್ತು? ಯಾರಾದರೂ ಒಬ್ಬರು ಶೇರ್ ಮಾಡೋದಿದ್ರೆ ಮಾಡಿ. ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಆಯೋಜನೆ ಆಯಿತು. ತುಂಬ ಚೆನ್ನಾಗಿತ್ತು. ಎಲ್ಲ ಥರದಾದಂಥ ವಿಧವಾದಂಥದ್ದು ರಸಪ್ರಶ್ನೆಗಳು ಎಲ್ಲ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು. ಇದುವರೆಗೆ ಆಕಾಶವಾಣಿ ಹಾಸನ ಮತ್ತು ಸೆಂಟ್ರಲ್ ಕಾಮರ್ಸ್ ಪ್ರಥಮ ದರ್ಜೆ ಕಾಲೇಜು ಹಾಸನ ಇವರ ಸಹಯೋಗದಲ್ಲಿ ಆಕಾಶವಾಣಿಗೆ 90 ವರ್ಷ ತುಂಬಿರುವ ಸಂದರ್ಭದಲ್ಲಿ ಯುವಜನರತ್ತ ಆಕಾಶವಾಣಿ ಚಿತ್ತ ಮಾಲಿಕೆಯಲ್ಲಿ ರಸಪ್ರಶ್ನೆ ಸ್ಪರ್ಧೆಯ ಧ್ವನಿ ಮುದ್ರಣದ ಅಂತಿಮ ಭಾಗವನ್ನ ಕೇಳಿದಿರಿ. ಈ ಕಾರ್ಯಕ್ರಮವನ್ನ ನಡೆಸಿಕೊಟ್ಟವರು ಷಣ್ಮುಖ HV, ಸಹಕಾರ ಲಿಖಿತಾ MP, ತಾಂತ್ರಿಕ ಸಹಕಾರ ರಾಜು ಮ್ಯಾಥ್ಯೂ, ಪ್ರಸ್ತುತಿ ಸುಜಾತಾ F ತಳವಾರ್.